ಆ ದೆಹಲಿ ಇಂಧನ ಭವನದಲ್ಲಿ AC ಟೀಮು ಊಟ ತರಿಸ್ಕೊಂಡು ಸಿದ್ದರಾಮಯ್ಯ ಊಟ ಮಾಡಿದ ನಂತರ AC ಅಧ್ಯಕ್ಷ ಜನಕ ಖರ್ಗೆ, ರಾಹುಲ್ ಗಾಂಧಿ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, AC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲ ಊಟ ಮಾಡಿ, ಸಿದ್ದರಾಮಯ್ಯ ಊಟ ಮಾಡಿ ಮತ್ತೆ DK ಶಿವಕುಮಾರ್ ಕರೆದು ಮಾತುಕತೆ ಮಾಡಬೇಕಾಯಿತು. ಆದರೆ ಮತ್ತೆ ಅದೇ ಸಿದ್ದರಾಮಯ್ಯ ಕರೆಸಿ ಈಗ 21 ಸೆಕೆಂಡ್ ಟೈಮ್ ಮಾತುಕತೆ ಸಂಜೆ ಆಯಿತು. ಸಂಜೆಯಿಂದ ರಾತ್ರಿವರೆಗೂ CM ಜೊತೆ ಮಾತುಕತೆ. ಬಹುಶಃ ಇದು ನಾಳೆ ಮುಂದೂಡುತ್ತೆ. ಇವತ್ತು ಸಿದ್ದರಾಮಯ್ಯ ಜೊತೆ ಮಾತುಕತೆ ಇದ್ದರೆ DK ಶಿವಕುಮಾರ್ ಜೊತೆ ನಾಳೆ ಬೆಳಗ್ಗೆ. ಸೊ DK ಶಿವಕುಮಾರ್ ಇವತ್ತು ರಾತ್ರಿ ದೆಹಲಿಯಲ್ಲೇ ತಂಗಬೇಕು ಅಂತ ಪರಿಸ್ಥಿತಿ ಉದ್ಭವವಾಗಿದೆ. ಇರ್ತಾರೆ ಈಗ 45 ಶಾಸಕರು ಮತ್ತು ಸಚಿವರು MLCಗಳು ಅಲ್ಲೇ ಇದ್ದಾರೆ ದೆಹಲಿಯಲ್ಲಿ. ಕೆಲವರು ಶಾಸಕರು ಸಚಿವರು MLCಗಳು ಮಿನಿಸ್ಟರ್ ಆಗಬೇಕು ಅಂತ, ಇನ್ನು ಕೆಲವರು ಸಚಿವರು ಸಚಿವ ಹೋಗುತ್ತಂತ ಭಯದಲ್ಲಿ ಅಲ್ಲೇ ಇದ್ದಾರೆ. ಹಾಗೆ ಮನವೊಲಿಸಿ ಸಚಿವ ಸ್ಥಾನ ಉಳಿಸ್ಕೊಳಕ್ಕೋಸ್ಕರ ಸಂಪುಟ ಪುನರಚನೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ, ಮುಖ್ಯಮಂತ್ರಿ ಸಚಿವ ಸ್ಥಾನ ಓಡಿ ಏನು ಮಾಡೋದು ಅಂತೇಳಿ ಅಲ್ಲಿದೆ. ಆ ಸಾಲಿನಲ್ಲಿ ಕೃಷ್ಣ ಬೈರೇಗೌಡರು ಭಾಳ ಜನ ಇದ್ದಾರೆ. ಆಮೇಲೆ ಈಗ ಬಹುತೇಕ ನಿರ್ಧಾರ ಆಗಿದೆ. CM ಸಿದ್ದರಾಮಯ್ಯವರು ಪದವಿ ಕೈಬಿಟ್ಟು ಹೋದಿಲ್ಲ. ಅವ್ರ ಅಧಿಕಾರಾವಧಿ ಮುಕ್ತಾಯ ಆಗಿದೆ, ನಿವೃತ್ತರಾಗ್ತಿದ್ದಾರೆ. ಎಲ್ಲ ಅದೇ ಸುದೀರ್ಘ ಆದ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆ ಕೊಟ್ಟಾಗಿದೆ. ಕಾಂಗ್ರೆಸ್ ಏನು ಕೊಡಬೇಕು ಎಲ್ಲ ಕೊಟ್ಟಾಗಿದೆ. ಈಗ ಸಿದ್ದರಾಮಯ್ಯ ಒಂದೇ ಅವಕಾಶ, ನೀವು ಹೇಳೋ ಒಬ್ಬ CM ಹೇಳಿ ಅಂತ ಹೇಳಿ ಅವಕಾಶ ಸಂಜೆಯಿಂದ. ಇನ್ನು ಅವಧಿ ಮುಗಿದೋಗಿದೆ. ಈಗ ನೀವು ಹೇಳೋ CM ಹೇಳಿ, ಮತ್ತು ಅವ್ರು ಹೇಳ್ತಾರೆ CM ನಾನು ಹೇಳೋ CM ಆಗಬೇಕು, ಮತ್ತು ನಾನು ಹೇಳೋ KMC ಅಧ್ಯಕ್ಷ ಆಗಬೇಕು. KMC ಅಧ್ಯಕ್ಷ ಆಗೋದು ಹೈಕಮಾಂಡ್ ತೀರ್ಮಾನ. ಯಾವುದೇ ಕಾರಣಕ್ಕೂ ಅದು ಸಿದ್ದರಾಮಯ್ಯ ತೀರ್ಮಾನ ಮಾಡೋದು ಕಷ್ಟ. BJP ಆಗಲಿ ಕಾಂಗ್ರೆಸ್ ಆಗಲಿ ರಾಜ್ಯಾಧ್ಯಕ್ಷ ಮಾಡುವಾಗ ಮೂಲ ಮುಖಂಡರಿಗೆ ಅಷ್ಟೇ ಕೊಡ್ತಾರೆ. ಸೊ ವಲಸಿಗ ಮುಖಂಡರಿಗೆ ರಾಜ್ಯಾಧ್ಯಕ್ಷದನ್ನು ಕೊಡೋಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರ್ಬೋದು, ಆದರೆ KMC ಸ್ಥಾನ ಸಿಗೋ ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಅದನ್ನು ಕೋಡಿ ಮುಸ ಹೇಳಿದ್ರು ಅಷ್ಟೇ, ಸಿಗೋ ಸ್ಥಾನ ಸಿಗೋದಿಲ್ಲ. ಅದು ಕಸ ಬಿಟ್ಬಿಡ್ಬೇಕು. ಇನ್ನು ಯಾರು ಸಿಗುತ್ತೆ ಅಂದರೆ ಈಗ ಮುಖ್ಯಮಂತ್ರಿ ಸ್ಥಾನ ಬಗೆಹರಿಸೋಕ್ಕಷ್ಟೇ ಈಗ ತೀರ್ಮಾನ ಆಗಬೇಕಾಗಿರೋದು. ಈಗ ಆಗ್ತಾಯಿದೆ. ಈ DK ಶಿವಕುಮಾರ್ ಒಂದು ಕಡೆ ಕೊಡಲ್ಲ ಅಂದರೆ ಅವರು KMC ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರು ಉಪಮುಖ್ಯಮಂತ್ರಿ ಸ್ಥಾನ ಅದೇ ಸ್ಥಾನ ಕೇಳ್ತಿದ್ದಾರೆ, ಬಿಟ್ಕೊಡಲ್ಲ KMC ಸ್ಥಾನ ಅಷ್ಟೇ.